ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಸ್ನೇಹಿತರೆ, ಕ್ರೈಸ್ತ ಸಮುದಾಯದವರೇ, ನಿಮ್ಮೆಲ್ಲರಿಗೆ 2020ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ನಮಗೆ ಹೊಸ ನಿರೀಕ್ಷೆಗಳನ್ನು ಹುಟ್ಟಿಸಲಿ. 2020ರ ವರ್ಷದಲ್ಲಿ ನಾವು ಅನೇಕ ತೊಂದರೆ ಸವಾಲುಗಳ ಮಧ್ಯದಲ್ಲಿ ಬದುಕುಳಿದಿದ್ದೇವೆ. ದೇವರ ಮಹಾಕೃಪೆಯಿಂದ ಮತ್ತೊಂದು ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ಸಭಾಪಾಲಕನಾಗಿ ಸಭಾಪಾಲನಾ ಸಮಿತಿಯ ಪರವಾಗಿ ನಿಮ್ಮೆಲ್ಲರಿಗೆ 2021ನೇ ವರ್ಷದ ನೂತನ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ಮಕ್ಕಳನ್ನು, ನಮ್ಮ ಹಿರಿಯರನ್ನು, ನಿಮ್ಮ ಉದ್ಯೋಗವನ್ನು, ನಿಮ್ಮ ಜೀವಿತವನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಹ್ಯಾಪಿ ನ್ಯೂ ಇಯರ್ 2021. ಗಾಡ್ ಬ್ಲೆಸ್ ಯು. ಆಮೇನ್. ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಮತ್ತೊಂದು ಬಾರಿ ನಿಮ್ಮನ್ನು ಈ ಫೇಸ್ಬುಕ್ ಮತ್ತು ಯೂಟ್ಯೂಬ್ನ ಮೂಲಕ ಎಚ್ಚರಿಕೆ ರಾತ್ರಿಯ ಆರಾಧನೆಗೆ ಪ್ರೀತಿಯಿಂದ ನಿಮ್ಮನ್ನು ಸ್ವಾಗತ ಮಾಡುತ್ತೇನೆ. 2020ನೇ ವರ್ಷದ ಎಚ್ಚರಿಕೆಯ ರಾತ್ರಿಯ ಈ ಆರಾಧನೆ ನಮಗೆ ಒಂದು ವಿಶೇಷವಾದಂತಹ ಆಶೀರ್ವಾದವನ್ನು ತಂದುಕೊಡಲಿ. ಸಾಮಾನ್ಯವಾಗಿ ನಾವು ರಾತ್ರಿಯ ಸಮಯದಲ್ಲಿ ದೇವರ ಆಲಯದಲ್ಲಿ ಹೊಸ ವರ್ಷವನ್ನು ಕಾಣುವಂತಹ ಒಂದು ವಿಶೇಷವಾದಂತಹ ಪದ್ಧತಿ, ಆರಾಧನೆ ನಮ್ಮ ಎಲ್ಲ ವರ್ಷಗಳಲ್ಲಿ ನಾವು ಮಾಡಿಕೊಂಡು ಬರುತ್ತಾ ಇದ್ದೆವು. ಆದರೆ ಈ ವರ್ಷ ನಾವು ಈ ಸನ್ನಿವೇಶವನ್ನು ನೋಡುತ್ತೇವೆ ಎಂಬುದಾಗಿ ನೆನೆಸಿಕೊಂಡಿರಲಿಲ್ಲ. ಆದರೂ ಆರಾಧನೆ ನೀವು ಇರುವಂತಹ ಮನೆಗಳಲ್ಲಿಯೇ ಈ ತಂತ್ರಜ್ಞಾನದ ಮೂಲಕ ಹೊಸ ವರ್ಷವನ್ನು ಕಾಣುವುದಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ನಮ್ಮ ಕುಟುಂಬಗಳಲ್ಲಿ ಸೇರಿ ಬಂದು ಪ್ರಾರ್ಥನಾಪೂರ್ವಕವಾಗಿ ಈ ಸಮಯವನ್ನು ದೇವರಿಗೆ ಒಪ್ಪಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದಂಥ ದೇವರೇ, ಈಗ ಕರ್ತನೆ, ನಿನ್ನ ಪರಿಶುದ್ಧ ನಾಮಕ್ಕೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ. 2020ನೇ ವರ್ಷದ ಎಚ್ಚರಿಕೆಯ ರಾತ್ರಿಯ ಆರಾಧನೆಯನ್ನು ನಾವು ನಮ್ಮ ಸ್ವಸ್ಥಳಗಳಲ್ಲಿ, ಮನೆಗಳಲ್ಲಿ ನೂತನ ವರ್ಷವನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧವಾಗಿದ್ದೇವೆ. ಕರ್ತನೆ, ವರ್ಷದ ಕೊನೆಯ ಗಂಟೆಗಳಲ್ಲಿ ನಾವಿದ್ದೇವೆ. ನೀನು ನಮಗೆ ತೋರಿಸಿದಂಥ ನಿನ್ನ ಅಪಾರವಾದಂತಹ ಕೃಪೆಗಾಗಿ, ಪ್ರೀತಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಮಕ್ಕಳನ್ನು, ನಮ್ಮ ತಂದೆ ತಾಯಿಗಳನ್ನು ನೀನು ಕಾಪಾಡಿ ನಡೆಸಿಕೊಂಡು ಬಂದಿದ್ದೆ. ಈ ವರ್ಷದ ಕೊನೆಯ ಕ್ಷಣದಲ್ಲಿ ಕರ್ತನೆ, ನೀನು ನಮಗೆ ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ಈ ಆರಾಧನೆಯನ್ನು ಒಪ್ಪಿಸಿಕೊಡುತ್ತೇವೆ. ಇದನ್ನು ನೋಡುತ್ತಿರುವಂತಹ ನಿನ್ನೆಲ್ಲ ಭಕ್ತರಿಗೆ ನಿನ್ನ ದೈವಿಕವಾದಂಥ ಬಲ ದಯಪಾಲಿಸು. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವು ದೇವರ ಸ್ತೋತ್ರಕ್ಕಾಗಿ ಹಾಡುವ ಸಂಗೀತದಿಂದ 35ನೆಯ ಸಂಗೀತವನ್ನು ಹಾಡೋಣ. 35ನೆಯ ಸಂಗೀತ, ಈವರೆಗೆಮ್ಮ ದೇವರು ಸಹಾಯ ಮಾಡಿದ್ದಾನೆ.
ಕರ್ತನಲ್ಲಿ ನನ್ನ ಪ್ರೀತಿಯ ಸಭೆಯವರೇ, ಕಳೆದ ವರ್ಷ ನಾವು ಇದೇ ಸಮಯದಲ್ಲಿ ದೇವಾಲಯದ ಒಳಗಿದ್ದೆವು. ಆದರೆ ಈ ವರ್ಷ ನಾವು ನಮ್ಮ ಮನೆಗಳಲ್ಲಿ ಹೊಸ ವರ್ಷವನ್ನು ನೋಡುವಂತಹ ಒಂದು ಅವಕಾಶ ದೇವರು ಕೊಟ್ಟಿದ್ದಾನೆ. ನಮ್ಮ ಜೀವಮಾನದಲ್ಲಿ ಇಂತಹ ಸನ್ನಿವೇಶಗಳನ್ನು ನಾವು ನೋಡುತ್ತೇವೆ, ಎದುರಿಸ್ತೇವೆ ಎಂಬುವಂಥ ಸಣ್ಣ ಗ್ರಹಿಕೆಯು ನಮ್ಮಲ್ಲಿರಲಿಲ್ಲ. ಕಳೆದ ವರ್ಷ ನಾವು ಎಚ್ಚರಿಕೆ ರಾತ್ರಿ ಆರಾಧನೆಗೆ ಬರುವಾಗ ಹೊಸ ವರ್ಷವನ್ನು ನಾವು ಕಾಣುವುದಕ್ಕೆ ಬಹಳ ಕಾತುರದಿಂದ, ಸಂತೋಷದಿಂದ ಹೊಸ ವರ್ಷಕ್ಕೆ ಕಾಲಿಟ್ಟವು. ಆದರೆ ಈ ವರ್ಷದ ಕೊನೆಯ ಕ್ಷಣದಲ್ಲಿ ಆ ಒಂದು ಆತುರಕ್ಕಿಂತಲೂ ಮುಂದಿನ ದಿವಸಗಳಲ್ಲಿ ನಮಗೆ ಯಾವ ರೀತಿಯಾದಂತಹ ಸವಾಲುಗಳಿದೆ, ಯಾವ ಸಮಸ್ಯೆಗಳು ಬರ್ತವೆ, ಯಾವ ಅನಾರೋಗ್ಯಗಳು ಬರ್ತವೆ ಎನ್ನುವಂತಹ ಪ್ರಶ್ನೆಗಳ ಮೂಲಕ ನಾವು ಈ ದಿವಸದಲ್ಲಿ ಹೊಸ ವರ್ಷಕ್ಕೆ ಕಾಲಿಡುತ್ತಾ ಇದ್ದೇವೆ. ನನ್ನ ಪ್ರಿಯ ಸಭೆಯವರೇ, ಅನೇಕ ವರ್ಷಗಳನ್ನು ನಾವು ನೋಡಿದ್ದೇವೆ. ಈ ವರ್ಷದಲ್ಲಿ ನಾವು ಮಾನಸಿಕವಾಗಿ ಮತ್ತು ಬೌದ್ಧಿಕವಾಗಿ ಅನೇಕ ರೀತಿಯಾದಂತಹ ತೊಂದರೆಗಳನ್ನು ಅನುಭವಿಸಿದ್ದೇವೆ. ಲಾಕ್ಡೌನ್, ಈ ವರ್ಷದ ಎಲ್ಲ ದಿವಸಗಳು ನಾವು ಮನೆಯಲ್ಲೇ ಕಳೆದಿದ್ದೇವೆ. ಒಂದು ಕಡೆ ವ್ಯಕ್ತಿಗತವಾದಂಥ ಅಂತರವನ್ನು ನಾವು ಕಾಪಾಡಿಕೊಳ್ಬೇಕು, ಒಂದು ಕಡೆ ಶುಚಿತ್ವವನ್ನು ಕಾಪಾಡಬೇಕು, ಒಂದು ಕಡೆ ನಾವು ಎಲ್ಲಿ ಹೋದರೂ ಸಹ ಮಾಸ್ಕನ್ನು ಧರಿಸಿಕೊಂಡು ಹೋಗಬೇಕು. ನಾವು ಇಂತಹ ಒಂದು ಸಂಕಷ್ಟದ ಮಧ್ಯದಲ್ಲಿ ಈ ವರ್ಷವನ್ನು ಮುಗಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಈ ಸಮಸ್ಯೆಗಳು ಹಾಗೇ ಇದೆ. ಈ ಸಮಸ್ಯೆಗಳಿಂದ ಹೊರಬರುವುದಕ್ಕೆ ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ. ಆದರೂ ಸಮಸ್ಯೆಗಳು ಹಾಗೆ ನಮ್ಮ ಕಣ್ಣ ಮುಂದೆ ಇದೆ. ಇನ್ನಷ್ಟು ಸಮಸ್ಯೆಗಳು ನಮ್ಮನ್ನು ಸ್ವಾಗತಿಸ್ತಾ ಇದೆ. ಹೊಸ ವರ್ಷಕ್ಕೆ ಹೋಗುವಾಗ ಸವಾಲುಗಳು ನಮ್ಮನ್ನು ಕಾಯ್ದುಕೊಂಡು ಸ್ವಾಗತಿಸ್ತಾ ಇದೆ. ಈ ವರ್ಷದಲ್ಲಿ ನಾವು ಅನೇಕ ನಮ್ಮ ಆಪ್ತರನ್ನು ನಾವು ಕಳ್ಕೊಂಡಿದ್ದೇವೆ. ಅನೇಕ ಕುಟುಂಬಗಳಲ್ಲಿ ಕೊರೋನಾ ವೈರಸ್ಸಿನಿಂದ ಅನೇಕ ಜನರು ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿದ್ದಾರೆ. ಅನೇಕ ಜನರಲ್ಲಿ ಒಂದು ರೀತಿಯಾದಂಥ ಉದ್ಯೋಗವಿಲ್ಲದೆ ಕಷ್ಟಪಡುತ್ತಾ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದಾರೆ. ಆದರೂ ಈ ವರ್ಷವನ್ನು ಮುಗಿಸ್ತಾ ಇದ್ದೇವೆ. 2020 ಕ್ರಿಕೆಟ್ ಭಾಷೆಯಲ್ಲಿ ಹೇಳುವುದಾದರೆ 2020 ಎಂಬುದಾಗಿ ಹೇಳುವಾಗ ಅದೊಂದು ಸಣ್ಣ ಒಂದು ಕ್ರಿಕೆಟ್ ಪಂದ್ಯಾವಳಿ, 3 ಗಂಟೆ 4 ಗಂಟೆಯಲ್ಲಿ ಮುಗಿಯುವಂಥ ಒಂದು ಪಂದ್ಯಾವಳಿ. ಅದೇ ರೀತಿಯಲ್ಲಿ ಈ ವರ್ಷ ಸಹ ಬಹಳ ವೇಗವಾಗಿ ಮುಕ್ತಾಯಗೊಳ್ಳುತ್ತಾ ಇದೆ. ಆದರೆ ಸವಾಲುಗಳು ನಮ್ಮ ಮುಂದೆ ಹಾಗೆ ಇದೆ. ಇಂತಹ ಪರಿಸ್ಥಿತಿಯಲ್ಲಿ, ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಮ್ ಟು ದ ಲಾರ್ಡ್. ನೀನು ದೇವರ ಬಳಿಗೆ ಬಾ ಮತ್ತು ದೇವರಿಗೆ ಸ್ತೋತ್ರವನ್ನು ಹೇಳು. ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ಬಳಿಗೆ ಬಂದು ನೀನು ದೇವರಿಗೆ ಸ್ತೋತ್ರ ಹೇಳು. ಕಮ್ ಟು ದ ಲಾರ್ಡ್. ಕರ್ತನ ಬಳಿಗೆ ಬಾ. ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ಕರ್ತನಿಗೆ ಸ್ತೋತ್ರ ಹೇಳು. ಹಾಗಾದರೆ ಈ ವರ್ಷ ಕರ್ತನ ಬಳಿಗೆ ಬರುವುದಕ್ಕೆ ನಾವು ಸಾಧ್ಯವೇ ಆಗ್ತಾ ಇಲ್ಲ. ಆಲಯದ ಅಂಗಳದಲ್ಲಿ ನಾವು ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಿಲ್ಲ. ಆದರೂ ನಾವು ದೇವರಿಗೆ ಗಿವ್ ಥ್ಯಾಂಕ್ಸ್, ದೇವರಿಗೆ ಸ್ತೋತ್ರ ಹೇಳಬೇಕು. ಪ್ರಲಾಪಗಳ ಪುಸ್ತಕದಲ್ಲಿ ಯೆರೆಮೀಯನು ಹೇಳ್ತಾನೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ. ದೇವರು ನಮ್ಮನ್ನು ಉಳಿಸಿದ್ದಾನೆ. ದೇವರು ನಮ್ಮನ್ನು, ನಮ್ಮ ಕುಟುಂಬಗಳನ್ನು ಹರಸಿದ್ದಾನೆ. ದೇವರು ನಮ್ಮ ಸಭೆಯನ್ನು ಹರಸಿದ್ದಾನೆ. ದೇವರಿಗೆ ಸ್ತೋತ್ರ ಹೇಳೋಣ. ಕರ್ತನ ಪ್ರಿಯ ಸ್ನೇಹಿತರೆ, ಒಂದು ಕಡೆ ಸಮಸ್ಯೆಗಳಲ್ಲಿ ಇದ್ದೇವೆ, ಒಂದು ಕಡೆ ಅನಾರೋಗ್ಯದಲ್ಲಿ
ಜನರು ಒದ್ದಾಟ ಮಾಡ್ತಿದ್ದಾರೆ. ಒಂದು ಕಡೆ ಸಂತೋಷ, ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಹ್ಯಾಪಿ ನ್ಯೂ ಇಯರ್. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹ್ಯಾಪಿ ನ್ಯೂ ಇಯರ್ ಎನ್ನುವಂಥದ್ದನ್ನು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಂಬುದಾಗಿ ಹೇಳುವಾಗ ಹೊಸ ವರ್ಷಕ್ಕೆ ಹೊಸದಾದಂತಹ ಸ್ವಾಗತವನ್ನು ಬಯಸುವಂಥದ್ದು. ಆದರೆ ದೇವರ ವಾಕ್ಯ ಹೇಳ್ತದೆ, ನೀನು ಕರ್ತನ ಬಳಿಗೆ ಬಾ, ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್, ಕರ್ತನಿಗೆ ನೀನು ಸ್ತೋತ್ರ ಹೇಳು ಎನ್ನುವಂಥ ಮಾತುಗಳನ್ನು ಹೇಳ್ತದೆ. ದೇವರ ವಾಕ್ಯಕ್ಕೆ ನಾವೆಲ್ಲರೂ ಗಮನವನ್ನು ಅನುಸರಿಸೋಣ. ದೇವರ ವಾಕ್ಯ ಹೀಗೆ ಹೇಳ್ತದೆ ಲೂಕನ ಸುವಾರ್ತೆಯಲ್ಲಿ. ಲೂಕನ ಸುವಾರ್ತೆ 17ನೇ ಅಧ್ಯಾಯಕ್ಕೆ ಬರುವಾಗ 17ನೇ ಅಧ್ಯಾಯದ 11ನೇ ವಚನದಿಂದ 19ನೇ ವಚನದಿರುವಂಥ ವಾಕ್ಯ ಭಾಗವನ್ನು ಓದ್ತೇನೆ. ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ ವಚನದ ತನಕ. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್, ಚಾಪ್ಟರ್ 17 ವರ್ಸಸ್ 11 to 19. ಆತನು ಅಂದರೆ ಯೇಸು ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿರುವಾಗ ಸಮರ್ಯ ಗಲಿಲಾಯ ಸೀಮೆಗಳ ನಡುವೆ ಹಾದು ಹೋದನು. ಒಂದು ಹಳ್ಳಿಗೆ ಬಂದಾಗ 10 ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು. ಆತನು ಅವರನ್ನು ನೋಡಿ, ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು. ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು. ಅವರಲ್ಲಿ ಒಬ್ಬನು ತನಗೆ ಗುಣವಾದುದನ್ನು ನೋಡಿ ಮಹಾಶಬ್ದದಿಂದ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಬಂದು ಯೇಸುವಿನ ಪಾದಗಳಿಗೆ ಅಡ್ಡಬಿದ್ದು ಆತನಿಗೆ ಉಪಕಾರ ಸ್ತುತಿ ಮಾಡಿದನು. ಅವನು ಸಮಾರ್ಯದವನು. ಯೇಸು ಇದನ್ನು ನೋಡಿ, 10 ಮಂದಿ ಶುದ್ಧರಾದರಲ್ಲವೇ? ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಆ ಅನ್ಯ ದೇಶದವನೇ ಹೊರತು ಇನ್ನಾರೂ ಹಿಂತಿರುಗಿ ಬರಲಿಲ್ಲವೇ ಎಂದು ಹೇಳಿ ಅವನಿಗೆ, ಎದ್ದು ಹೋಗು, ನಿನ್ನ ನಂಬಿಕೆಯು ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ನನ್ನ ಆತ್ಮೀಯ ಸ್ನೇಹಿತರೆ, ಲೂಕನ ಸುವಾರ್ತೆ 17ನೇ ಅಧ್ಯಾಯ 11ನೇ ವಚನದಿಂದ 19ನೇ ವಚನದಲ್ಲಿರುವಂಥ ಭಾಗ, ಯೇಸು ಸ್ವಾಮಿ ಯೆರೂಸಲೇಮಿಗೆ ಹೋಗುವಂತಹ ಸಂದರ್ಭದಲ್ಲಿ ಸಮರ್ಯ ಮತ್ತು ಗಲಿಲಾಯ ಸೀಮೆಗಳ ನಡುವೆ ಆತನು ಹಾದು ಹೋದನು. ನೀವು ಗಮನಿಸಿ, ಒಂದು ಸಮಾರ್ಯ ಪಟ್ಟಣ, ಮತ್ತೊಂದು ಗಲಿಲಾಯ ಪಟ್ಟಣ. ಯಹೂದ್ಯರು ಮತ್ತು ಸಮಾರ್ಯರು ಇದ್ದಂತಹ ಆ ಪಟ್ಟಣದ ನಡುವೆ ಯೇಸು ಸ್ವಾಮಿ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ನೀವೆಲ್ಲರೂ ಗಮನಿಸಿರ್ಬೋದು, ಸಮಾರ್ಯದವರು ಎಂಬುದಾಗಿ ಹೇಳುವಾಗ ನೀವು ಗಮನಿಸಿ, ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಯಹೂದ್ಯರು ನಮ್ಮೊಟ್ಟಿಗೆ ಮಾತನಾಡುವುದು ಎಷ್ಟರ ಮಟ್ಟಿಗೆ ಸರಿ, ಅಥವಾ ಯಹೂದ್ಯರು ನಮ್ಮೊಟ್ಟಿಗೆ ಎಷ್ಟರ ಮಟ್ಟಿಗೆ ಹೊಕ್ಕೆ ಬಳಕೆ ಮಾಡ್ತಾರೆ ಎನ್ನುವಂಥ ಅನೇಕ ರೀತಿಯಾದಂತಹ ಒಂದು ಭೇದ ಭಾವ ಅವರ ಮಧ್ಯದಲ್ಲಿತ್ತು. ಯೇಸು ಯೆರೂಸಲೇಮಿಗೆ ಪ್ರಯಾಣ ಮಾಡುತ್ತಿದ್ದಾರೆ. ಅದರ ಮಧ್ಯದಲ್ಲಿ ಸಮಾರ್ಯ ಮತ್ತು ಗಲಿಲಾಯ ಇದರ ಮಧ್ಯದಲ್ಲಿ ಪ್ರಯಾಣ ಮಾಡ್ತಿದ್ದಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಹ 2 ಗೊಂದಲವಾದಂತಹ ರೀತಿಯ ವ್ಯವಸ್ಥೆಗಳಲ್ಲಿ ಟುವರ್ಡ್ ಜೆರೂಸಲೇಮ್, ಸಮಾಧಾನದ ನಗರಕ್ಕೆ ನಾವು ಪ್ರಯಾಣ ಮಾಡ್ತಾ ಇದ್ದೇವೆ. ನೋಡಿ, ಸಮಾರ್ಯ ಮತ್ತು ಗಲಿಲಾಯಕ್ಕೆ ಒಂದು ಯಾವುದೇ ರೀತಿಯಾದಂಥ ನಿಕಟವಾದಂಥ ಸಂಬಂಧಗಳು ಇರಲಿಲ್ಲ. ಸಮಾರ್ಯದವರ ಜೀವನ ಶೈಲಿ ಬೇರೆ, ಸಮಾರ್ಯದ ಜೀವನ ಶೈಲಿ ಬೇರೆ, ಗಲಿಲಾಯದವರ ಜೀವನ ಶೈಲಿ ಬೇರೆ. ಅವರ ಸೀಮೆಗಳ ನಡುವೆ ಯೇಸು ಸ್ವಾಮಿ ಹಾದು ಹೋದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಯೇಸು ಸ್ವಾಮಿ ಈ ಗೊಂದಲಗಳ ಮಧ್ಯದಲ್ಲಿ, ಈ ಒಂದು ತೊಂದರೆಗಳ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ, ಈ ಎಚ್ಚರಿಕೆ ರಾತ್ರಿಯಲ್ಲಿ ನಮ್ಮ ಮಧ್ಯದಲ್ಲಿ ಆತನು ಪ್ರಯಾಣ ಮಾಡ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ದೇವರಿಗೆ ನಾವು ಸ್ತೋತ್ರ ಹೇಳಬೇಕಾಗಿದೆ. ದೇವರು ನಮಗೆ ಕೊಟ್ಟಂಥ ಜೀವನಕ್ಕಾಗಿ ಇವತ್ತು ಸಹ ಯೇಸು ಸ್ವಾಮಿ ಈ ಸಮಸ್ಯೆಗಳ ಮಧ್ಯದಲ್ಲಿ, ತೊಂದರೆಗಳ ಮಧ್ಯದಲ್ಲಿ ಇಂದು ಸಹ ಸ್ವಾಮಿ ಆತನು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾನೆ, ನಮ್ಮ ಮಧ್ಯದಲ್ಲಿದ್ದಾನೆ. ನಾವು ಅಂಜಿಕೆ ಪಡುವುದಾಗಲಿ ಅಥವಾ ವಿಶ್ವಾಸವನ್ನು ಕಳೆದುಕೊಳ್ಳುವುದಾಗಲಿ, ನಿರಾಶೆಯನ್ನು ವ್ಯಕ್ತಪಡಿಸುವುದಾಗಲಿ ಯಾವುದು ಬೇಡ. ಇವತ್ತು ಅನೇಕರಿಗೆ ನಿರಾಶೆ ಆಗಿರಬಹುದು. ನಾವು ಈ ರಾತ್ರಿಯಲ್ಲಿ ದೇವಾಲಯದಲ್ಲಿ ಕಳೀತಾ ಇದ್ದೆವು, ಈ ರಾತ್ರಿಯಲ್ಲಿ ನಾವು ಎಚ್ಚರವಿದ್ದು ದೇವರನ್ನು ಪ್ರಾರ್ಥಿಸ್ತಾ ಇದ್ದೆವು.
ಆದರೆ ಆ ಒಂದು ಭಾಗ್ಯ ನಮಗೆ ಬಂದಿಲ್ಲ ಎಂಬುದಾಗಿ. ಆದರೆ ಒಂದು ಭಾಗ್ಯ ನಮಗೆ ಬಂದಿದೆ ಸ್ನೇಹಿತರೆ. ದೇವರಿಗೆ ನಾವು ಸ್ತೋತ್ರ ಹೇಳೋಣ. ನಾವಿರುವಂತಹ ಸ್ಥಳಗಳಲ್ಲಿಯೇ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ಯಾಕಂದರೆ ದೇವರು ಆತ್ಮಸ್ವರೂಪನು. ಆತನು ನಮ್ಮ ಕಡೆ ಇದ್ದಾನೆ, ನಮ್ಮ ಮನೆಗಳಲ್ಲಿದ್ದಾನೆ. ಈ ಸಂದರ್ಭದಲ್ಲಿ ಇದನ್ನು ನೋಡುತ್ತಿರುವಂಥ ನಿಮಗೆ, ಹೊಸ ವರ್ಷಕ್ಕೆ ಕಾಲಿಡುವುದಕ್ಕೆ ಸಿದ್ಧವಾಗುತ್ತಿರುವಂಥ ನಿಮಗೆ ದೇವರ ಒಂದು ವಿಶೇಷವಾದಂಥ ಪ್ರಯಾಣ. ಆತನು ಸಮಾರ್ಯ ಮತ್ತು ಗಲಿಲಾಯಗಳ ಆ ಮಧ್ಯದಲ್ಲಿ ನಡುವೆ ಹಾದು ಹೋದನು. ಹಳ್ಳಿಗೆ ಬರ್ತಾನೆ. ಕುಷ್ಠರೋಗಿಗಳು ಆತನ ಬಳಿಗೆ ಬಂದು, ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗುತ್ತಾರೆ. ಇವತ್ತು ನಾವು ದೇವರನ್ನು, ಗುರುವೇ ಯೇಸುವೆ ನಮ್ಮ ಮೇಲೆ ದಯವಿಡು, ಈ ಲೋಕದ ಮೇಲೆ ನೀನು ದಯವಿಡು, ಈ ಲೋಕಕ್ಕೆ ಇರುವಂತಹ ಈ ಎಲ್ಲ ಸಂಕಷ್ಟಗಳಿಂದ ನಮಗೆ ಒಂದು ಬಿಡುಗಡೆ ಕೊಡು. ನಮ್ಮ ಪ್ರಾರ್ಥನೆ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಾವು ಸಂತೋಷದಿಂದ ಹೊಸ ವರ್ಷಕ್ಕೆ ಕಾಲಿಡುವುದು ಮಾತ್ರ ಅಲ್ಲ, ಪ್ರಾರ್ಥನಾಪೂರ್ವಕವಾಗಿ ಕುಟುಂಬವಾಗಿ ನಾವು ಮೊಣಕಾಲೂರಿ ಇವತ್ತು ಪ್ರಾರ್ಥನೆ ಮಾಡಿ ನೂತನ ವರ್ಷವನ್ನು ನಾವು ಹೋಗುವಾಗ, ಸಮಸ್ಯೆಗಳು ಹಾಗೇ ಇದೆ, ಕೊರೋನಾ ವೈರಸ್ ಹಾಗೇ ಇದೆ, ಸಾಮಾಜಿಕ ಅಂತರ ಹಾಗೇ ಇದೆ, ಮಾಸ್ಕ್ ಧರಿಸುವಂಥದ್ದು ಹಾಗೇ ಇದೆ. ಈ ಎಲ್ಲದರಿಂದ ನಮಗೆ ಮುಕ್ತಿ ಕೊಡು, ಬಿಡುಗಡೆ ಕೊಡು ಎನ್ನುವಂಥ ಪ್ರಾರ್ಥನೆ ಮೂಲಕ, ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಅವರನ್ನು ನೋಡಿ, ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳ್ರಿ. ಶುದ್ಧರಾದರು. ಎಲ್ಲರೂ ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಹೋದರು. ಆದರೆ ಒಬ್ಬ ಮಾತ್ರ ಪುನಃ ಯೇಸುವಿನ ಬಳಿಗೆ ಬಂದ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರಿಂದ ಎಷ್ಟು ಉಪಕಾರಗಳನ್ನು ಹೊಂದಿಕೊಂಡಿದ್ದೇವೆ. ಆ ಉಪಕಾರಗಳಿಗೆ ನಾವು ದೇವರಿಗೆ ಗಿವ್ ಥ್ಯಾಂಕ್ಸ್. ದೇವರು ನಮ್ಮನ್ನು ಏನು ಕೇಳ್ತಿದ್ದಾರೆ ಈ ರಾತ್ರಿಯಲ್ಲಿ? ದೇವರು ನಾವೆಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಎಂಬುದಾಗಿ ಹೇಳ್ತೇವೆ. ಆದರೆ ದೇವರಿಗೆ, ಕರ್ತನೆ, ನಮ್ಮ ರಕ್ಷಕನೇ, ನಮ್ಮ ಕುಟುಂಬಗಳನ್ನು, ನನ್ನ ಮಕ್ಕಳನ್ನು, ನನ್ನ ಉದ್ಯೋಗವನ್ನು, ನನ್ನ ಸಭೆಯನ್ನು ಕಾಪಾಡಿದ್ದಿ, ನಿನಗೆ ಸ್ತೋತ್ರ. 9 ಮಂದಿ ಎಲ್ಲಿದ್ದಾರೆ ಸ್ವಾಮಿ ಕೇಳ್ತಾರೆ. ಆ ಮಿಕ್ಕ 9 ಮಂದಿಯಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಅವರು ಬರಲಿಲ್ಲವೋ? ನನ್ನ ಪ್ರಿಯ ಸ್ನೇಹಿತರು, ಇವತ್ತು ಎಷ್ಟು ಜನ ನನಗೆ ಕರೆ ಮಾಡಿ, ಯಾಕೆ ಆಲಯ ಇಲ್ಲ, ದೇವಾಲಯಕ್ಕೆ ನಾವು ಆರಾಧನೆಗೆ ಬರಬೇಕು, ಕರ್ತನ ಭೋಜನವನ್ನು ನಾವು ತೆಗೆದುಕೊಳ್ಬೇಕೆನ್ನುವಂಥ ಆಸೆಯಿಂದ ಅನೇಕರು, ಪ್ರಿಯ ಸ್ನೇಹಿತರೆ, ದೇವರ ಬಳಿಗೆ ಬರಬೇಕು. ಮೋಜು ಮಸ್ತಿ ಅದರಲ್ಲಿ ನಾವು ಹೊಸ ವರ್ಷವನ್ನು ಕಾಣದೆ ದೇವರ ಬಳಿಗೆ ಬಂದು ಆ ನೂತನ ವರ್ಷವನ್ನು ಕಾಣುವುದಕ್ಕೆ, ಆ ಸಮಾರ್ಯದ ವ್ಯಕ್ತಿ ಆತನು ಯೇಸುವಿನ ಬಳಿಗೆ ಬರ್ತಾನೆ. ತನಗೆ ಆದಂತಹ ಅಸ್ವಸ್ಥತೆಯನ್ನು ಹೊಂದಿಕೊಂಡು ಯೇಸುವಿನ ಬಳಿಗೆ ಬರ್ತಾನೆ. ಇವತ್ತು ಸಹ ನಮ್ಮ ದೇಶಕ್ಕೆ, ನಮ್ಮ ವಿಶ್ವಕ್ಕೆ ದೇವರ ಸ್ವಸ್ಥತೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಿಯ ಸ್ನೇಹಿತರೆ, 2020ನೇ ವರ್ಷ ನಮಗೆ ರೋಗಗಳಿಂದ ವಿಜೃಂಭಣೆ ಮಾಡಿದಂಥ ವರ್ಷ, ಮರಣಗಳಿಂದ ದುಃಖದಿಂದ ತುಂಬಿದಂಥ ವರ್ಷ. ಅದರ ಮಧ್ಯದಲ್ಲಿ ನಾವು ದೇವರನ್ನು, ದೇವರೇ ನಮ್ಮನ್ನು ಸ್ವಸ್ಥಗೊಳಿಸು, ಹೀಲ್, ನಮ್ಮನ್ನು ಸ್ವಸ್ಥಗೊಳಿಸು. ಆ ಸಮಾರ್ಯದ ವ್ಯಕ್ತಿ ತಾನು ಸ್ವಸ್ಥತೆಯನ್ನು ಹೊಂದಿಕೊಂಡು ಪುನಃ ಬಂದು ದೇವರಿಗೆ ಸ್ತೋತ್ರ ಹೇಳ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ನಾವು ಯಾರಾದರಿಂದ ಉಪಕಾರ ಪಡೆದಿದೆ ಅಥವಾ ಯಾರಿಂದ ನಮಗೇನಾದರೂ ಸಂತೋಷವಾದಂತಹ ಸಂಗತಿಗಳು ನನ್ನ ಜೀವನದಲ್ಲಿ ಮಾಡಿದರೆ, ಥ್ಯಾಂಕ್ ಯು ಮೈ ಫ್ರೆಂಡ್, ಥ್ಯಾಂಕ್ ಯು ಮೈ ಡಿಯರ್ ಎಂಬುದಾಗಿ ನಾವು ಹೇಳ್ತೇವೆ. ನಾವು ಸಾಮಾನ್ಯವಾಗಿ ಯಾರಾದರೂ ನಮಗೆ ಸಹಾಯ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಎಂಬುದಾಗಿ ಹೇಳ್ತೇವೆ. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾವು ಸಹ, ದೇವರೇ ನಮ್ಮನ್ನು ಸ್ವಸ್ಥಗೊಳಿಸಿದ್ದೆ, ನಮಗೆ ಸ್ವಸ್ಥತೆಯನ್ನು ಕೊಡ್ತಾ ಬಂದಿದ್ದಿ, ಥ್ಯಾಂಕ್ ಯು ಲಾರ್ಡ್, ದೇವರೇ ನಿನಗೆ ಸ್ತೋತ್ರ ಹೇಳೋಣ. ಆ ಸಮರ್ಯದ ಆ ಕುಷ್ಠರೋಗಿಯಿಂದ ಸ್ವಸ್ಥತೆ ಹೊಂದಂಥವನು ಆತನು ದೇವರನ್ನು ಕೊಂಡಾಡುತ್ತಾ ಹಿಂತಿರುಗಿ ಉಪಕಾರ ಸ್ತುತಿ ಮಾಡಿದನು. ನಾವು ಇವತ್ತು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇವೆ, ಉಪಕಾರ ಸ್ತುತಿ ಮಾಡಿ, ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ನಾವು ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ. ಆತನ ಕೃಪಾವರಗಳು ನಿಂತು ಹೋಗವು. ನನ್ನ ಪ್ರಿಯ ಸ್ನೇಹಿತರೆ,
ದೇವರ ಬಳಿಗೆ ಬಂದಿದ್ದೀರಿ. ಈ ಸಂದರ್ಭದಲ್ಲಿ ನಾವು ದೇವರ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥಿಸೋಣ. ಈ 17ನೇ ಅಧ್ಯಾಯ ಲೂಕನ ಸುವಾರ್ತೆ, ಆ ಯೇಸು ಸ್ವಾಮಿಯ ಸಮಾರ್ಯ ಮತ್ತು ಗಲಿಲಾಯದ ಮಧ್ಯದಲ್ಲಿ ಪ್ರಯಾಣ ಮಾಡಿದ. ಇವತ್ತು ನಮ್ಮ ಜೀವನದಲ್ಲಿ ಸಮಸ್ಯೆಗಳ ಮಧ್ಯದಲ್ಲಿ ಯೇಸು ಪ್ರಯಾಣ ಮಾಡ್ತಾರೆ, ನಮಗೆ ಸ್ವಸ್ಥತೆಯನ್ನು ಕೊಡ್ತಾರೆ ಎನ್ನುವಂಥ ನಂಬಿಕೆ ನಾವು ದೇವರಿಗೆ ಸ್ತೋತ್ರ ಹೇಳೋಣ. ಇವತ್ತು ಸ್ತೋತ್ರ ಎನ್ನುವಂಥದ್ದು ಬಹಳ ಸರಳವಾದಂಥ ಪದಗಳಾಗಿದೆ. ಪ್ರೈಸ್ ದ ಲಾರ್ಡ್ ಎನ್ನುವಂಥ ಮಾತುಗಳು ಬಾಯಿಗೆ ಮಾತ್ರ ಸೀಮಿತವಾಗ್ತಾ ಇದೆ. ಗಿವ್ ಥ್ಯಾಂಕ್ಸ್ ಎಂಬುದಾಗಿ ಹೇಳುವಂಥದ್ದು ನಮ್ಮ ಕಾಣಿಕೆಗಳಿಗೆ ಸೀಮಿತವಾಗ್ತಾ ಇದೆ. ದೇವರಿಗೆ ಉಪಕಾರ ಹೇಳು. ನಾಳಿನ ದಿವಸ ಒಡಂಬಡಿಕೆ ಆರಾಧನೆಗೆ ನೀನು ಬರುವಾಗ ಈ ರಾತ್ರಿಯಲ್ಲಿ ನೀನು ದೇವರಿಗೆ ಸ್ತೋತ್ರ ಮಾಡಿ ಒಡಂಬಡಿಕೆಗೆ ಸಿದ್ಧನಾಗು. ಒಡಂಬಡಿಕೆಯಲ್ಲಿ ದೇವರೊಟ್ಟಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡು ಬಾ. ಇನ್ನು ಎರಡನೇದಾಗಿ ನೋಡುವಾಗ ದೇವರಿಗೆ ಕರ್ತನೇ ನಮ್ಮನ್ನು ಸ್ವಸ್ಥ ಮಾಡು ಎಂಬುದಾಗಿ ಹೇಳ್ತೀನಿ. ಎರಡನೇದಾಗಿ ಸಮುವೇಲನ 2ನೇ ಗ್ರಂಥ 6ನೇ ಅಧ್ಯಾಯ ಮೊದಲ 15 ವಚನಗಳಲ್ಲಿ, ಸಮುವೇಲನ ಪುಸ್ತಕ 2ನೇ ಗ್ರಂಥ 6ನೇ ಅಧ್ಯಾಯದ ಮೊದಲ 15 ವಚನಗಳನ್ನು ನೀವು ಓದ್ರಿ ದಯಮಾಡಿ. ಇವಾಗ ಬಹಳ ಸುಂದರವಾದಂತಹ ವಾಕ್ಯ ಭಾಗ. ದಾವೀದನು ಯೆಹೋವನ ಮಂಜೂಷವನ್ನು ಯೆರೂಸಲೇಮಿಗೆ ತರ್ತಾನೆ. ಇಲ್ಲಿ ಸಹ ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರಯಾಣ ಮಾಡ್ತಾ ಇದ್ದ. ಅಂದರೆ ಹೊಸ ವರ್ಷಕ್ಕೆ ನಾವು ಕಾಲಿಡುವಾಗ ಯೆರೂಸಲೇಮ್ ಎಂಬುದಾಗಿ ಹೇಳುವಾಗ ಶಾಲೋಮ್, ದೇವರ ಸಮಾಧಾನ, ದೇವನ ಆರೋಗ್ಯ ನಮ್ಮ ಕಡೆ ಇರಬೇಕು. ಸಮುವೇಲನ ಪುಸ್ತಕ 2ನೇ ಭಾಗ 6ನೇ ಅಧ್ಯಾಯಕ್ಕೆ ಬರುವಾಗ ನೀವು ಗಮನಿಸುವಾಗೆ ಆತನು 30,000 ಶ್ರೇಷ್ಠ ಸೈನಿಕರನ್ನು ಕರಕೊಂಡು ಆತನು ಆರಿಸಿಕೊಂಡು ಆ ಮಂಜೂಷವನ್ನು ತೆಗೆದುಕೊಂಡು ಬರುವುದಕ್ಕೆ ಆತನು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡು ಎಲ್ಲರನ್ನು ಕರ್ಕೊಂಡು ಹೋಗ್ತಾನೆ. ಒಬ್ಬ ರಾಜ ಮಂಜೂಷವನ್ನು, ದೇವರ ಮಂಜೂಷವನ್ನು, ದೇವರ ಪ್ರಸನ್ನತೆಯನ್ನು, ದೇವರು ಮಂಜೂಷದ ಮೂಲಕ ನಡೆಸಿದಂಥ ಪ್ರಸನ್ನತೆಯನ್ನು ಇಸ್ರಾಯೇಲರ ಜೀವನದಲ್ಲಿ 40 ವರ್ಷಗಳ ಕಾಲ ಮಂಜೂಷ ಮಾಡಿದಂಥ ಪ್ರಯಾಣವನ್ನು ನೆನೆಸಿಕೊಂಡು ಅದನ್ನು ಯೆರೂಸಲೇಮಿಗೆ ತರಬೇಕು. ಒಬ್ಬ ರಾಜ ದೇವರಿಗೆ ಸ್ತೋತ್ರ ಹೇಳ್ತಾನೆ. ಪ್ರಿಯ ಸ್ನೇಹಿತರೆ, ಹಾಗಾದರೆ ದೇವರಿಗೆ ಸ್ತೋತ್ರ ಹೇಳುವುದಕ್ಕೆ ಯಾವುದೇ ವ್ಯಕ್ತಿ ಅಥವಾ ದೊಡ್ಡ ವ್ಯಕ್ತಿ, ಸಣ್ಣ ವ್ಯಕ್ತಿ, ಬಡವ, ಶ್ರೀಮಂತ ಎಂಬುದಾಗಿಲ್ಲ. ಪ್ರತಿಯೊಬ್ಬರೂ ಈ ರಾತ್ರಿಯಲ್ಲಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. ದಾವೀದನನ್ನು ನೀವು ಗಮನಿಸಿ. ದಾವೀದನು ಶ್ರೇಷ್ಠ ಸೈನಿಕರನ್ನು ಕರ್ಕೊಂಡು ಬರ್ತಾನೆ. ಯಾಕೆ? ಯುದ್ಧಕ್ಕಲ್ಲ. ಶ್ರೇಷ್ಠ ಸೈನಿಕರನ್ನು ಯಾಕೆ ಕರ್ಕೊಂಡು ಹೋಗಿ? ಯುದ್ಧಕ್ಕಲ್ಲ, ಬದಲು ದೇವರ ಮಂಜೂಷವನ್ನು ಸ್ವಾಗತ ಮಾಡುವುದಕ್ಕೆ, ಭವ್ಯ ಮಾಡುವುದಕ್ಕೆ ಕರ್ಕೊಂಡು ಬರ್ತಾನೆ. ನೀವು ಗಮನಿಸಿ, 11ನೇ ವಚನ ಹೇಳ್ತದೆ, 3 ತಿಂಗಳು ಕಾಲ ಆ ಮಂಜೂಷ ಗತ್ತೂರಿನ ಒಬೇದೋಮನ ಮನೆಯಲ್ಲಿ ಇತ್ತು. ದೇವರು ಅವನ ಮನೆಯನ್ನು ಆಶೀರ್ವದಿಸ್ತಾ. ಯಾವಾಗ ದೇವರ ಪ್ರಸನ್ನತೆ ನಮ್ಮ ಕುಟುಂಬಗಳಲ್ಲಿ ಇರ್ತದೋ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಹಾಗಾದರೆ ಹೊಸ ವರ್ಷಕ್ಕೆ ಕಾಲಿಡುವಾಗ ದೇವರ ಪ್ರಸನ್ನತೆ ನಮ್ಮೊಟ್ಟಿಗೆ ಪ್ರಯಾಣ ಮಾಡಲಿ. ಆ ದೇವರ ಮಂಜೂಷದ ಪ್ರಯಾಣ ಎಲ್ಲಿ ಹೋಯಿತು ಅಲ್ಲಿ ಆಶೀರ್ವಾದ. ಹಾಗಾದರೆ ದೇವರ ಮಂಜೂಷದ ಆ ಪ್ರಯಾಣ ಆಶೀರ್ವಾದಕ್ಕೆ ನಡೆಸಬೇಕು. ಗಮನಿಸಿ, 11ನೇ ವಚನ ಹೇಳ್ತದೆ ದೇವರು ಆ ಮನೆಯನ್ನು ಅದನ್ನು ಆಶೀರ್ವದಿಸ್ತಾ. 12ನೇ ವಚನ ಹೇಳ್ತದೆ ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೇದೋಮನನ್ನು ಅವನಿಗಿರುವಂಥವ್ರನ್ನು ಆಶೀರ್ವದಿಸಿದೆ ಎಂಬುದು ವರ್ತಮಾನ ದಾವೀದನಿಗೆ ಮುಟ್ಟಿದಾಗ ಆತನು ದೇವರ ಮಂಜೂಷವನ್ನು ಉತ್ಸಾಹದಿಂದ ದಾವೀದ ನಗರಕ್ಕೆ ತಂದನು. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದಾವೀದನು ಆತನು ಪೂರ್ಣಾಸಕ್ತಿಯಿಂದ ಕುಣಿದಾಡಿದನು. ದಾವೀದನು ಕುಣಿದಾಡ್ತಾನೆ. ಒಬ್ಬ ರಾಜ ಆ ಮೈ ಮರೆತು ಕುಣಿತಾನೆ. ಇವತ್ತು ನಾವು ಹೊಸ ವರ್ಷಕ್ಕೆಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಎಲ್ಲಿ? ಇವತ್ತು ಎಲ್ಲದಕ್ಕೂ ಬ್ರೇಕ್ ಆಗಿದೆ, ಡ್ಯಾನ್ಸ್ ಗಿನ್ಸ್ ಏನಿಲ್ಲ. ಆದರೆ ದೇವರ ಮುಂದೆ ನೃತ್ಯ ಮಾಡ್ರಿ, ದೇವರ ಬಳಿಗೆ ನೀವು ನೃತ್ಯ ಮಾಡ್ರಿ. ಗೀಜೆ ಏನಿಲ್ಲ, ಇರ್ಬೋದು, ಗೊತ್ತಿಲ್ಲ. ಆದರೆ ಹೊಸ ವರ್ಷ ದೇವರ ಪ್ರಸನ್ನತೆ ನಮ್ಮ ಮನೆಗಳಿಗೆ ಪ್ರವೇಶ ಮಾಡಬೇಕು. ಅಂದು ಆ ರಾತ್ರಿಯಲ್ಲಿ ಐಗುಪ್ತ ದೇಶಕ್ಕೆ ಅವರು ಹೊರಡುವಾಗ ದೇವರ ಪ್ರಸನ್ನತೆ ಯಾವ ರೀತಿಯಲ್ಲಿ ಅವರನ್ನು ಬಿಡಿಸಿಕೊಂಡು ಹೋಯಿತು, ಅದೇ ರೀತಿಯಲ್ಲಿ ಆ ಮಂಜೂಷದ ಪ್ರಯಾಣ ಯಾರ ಮನೆಗಳಲ್ಲಿ ಅದು ಮಂಜೂಷ ಇತ್ತು ಅವರಿಗೆ ಆಶೀರ್ವಾದ, ಅವರ ಪಟ್ಟಣಕ್ಕೆ ಆಶೀರ್ವಾದವನ್ನು ತಂದು ಕೊಡ್ತು. ದಾವೀದನು ಅದನ್ನು ತಕ್ಕೊಂಡು ಯೆರೂಸಲೇಮಿಗೆ ಹೋಗ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ. ಪ್ರಿಯ ಸ್ನೇಹಿತರೆ, ಗಮನಿಸಿ, ಆತನು ಕುಣಿತಾನೆ, ಡ್ಯಾನ್ಸ್.
ಇವತ್ತು ನಮ್ಮ ಸಭೆಗಳಲ್ಲಿ ನಾವು ಚಪ್ಪಾಳೆ ಹುಟ್ಟೋದಕ್ಕೆ ಭಯ ಪಡ್ತೇವೆ, ಹಲ್ಲೆಲೂಯಾ ಎಂಬುದಾಗಿ ಹೇಳುವುದಕ್ಕೆ ನಾವು ಹೆದರ್ತೇವೆ, ಅಥವಾ ನಾವು ದೇವರಿಗೆ ಕೈ ಎತ್ತಿ ಸ್ತೋತ್ರ ಹೇಳುವುದಕ್ಕೆ, ಆಮೆನ್ ಎನ್ನುವುದಕ್ಕೆ ನಾವು ಭಯ ಬೀಡಿತರಾಗ್ತೇವೆ. ಇದರ ಮಧ್ಯದಲ್ಲಿ ಸಹ ದೇವರು ಇದರ ಮಧ್ಯದಲ್ಲಿ ಸಹ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ. ಹಾಗಾದರೆ ದಾವೀದನು ಯಾವ ರೀತಿಯಲ್ಲಿ ಡ್ಯಾನ್ಸ್ ಮಾಡ್ತಾನೆ? ಇವತ್ತು ಹೊಸ ವರ್ಷಕ್ಕೆ ಬರುವಾಗ ರಸ್ತೆಯಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು, ಅದಕ್ಕೆಲ್ಲಕ್ಕೂ ಬ್ರೇಕ್ ಸಿಕ್ಕಿದೆ. ದೇವರ ಮುಂದೆ ಆತನು ಆ ನಗರದಲ್ಲಿ ನೃತ್ಯಗಳನ್ನು ಮಾಡುತ್ತಾ ಬರ್ತಾನೆ. ಹಾಗಾದರೆ ನನ್ನ ಪ್ರಿಯ ಸ್ನೇಹಿತರೆ, ಮೊದಲನೇದಾಗಿ ಹೀಲಿಂಗ್, ಕರ್ತನೇ ನಮ್ಮನ್ನು ಸ್ವಸ್ಥ ಮಾಡು. ಎರಡನೇದಾಗಿ ಪ್ರೈಸಿಂಗ್, ದೇವರಿಗೆ ಸ್ತೋತ್ರ ಹೇಳೋಣ. ದಾವೀದನು ಶ್ರೇಷ್ಠ ಸೈನಿಕರನ್ನು ಕರ್ಕೊಂಡು ದೇವರಿಗೆ ಸ್ತೋತ್ರ ಮಾಡಿದಂಥದ್ದನ್ನು ನೋಡ್ತೇವೆ. ಹಾಗಾದರೆ ಮೂರನೇದಾಗಿ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನದಿಂದ ಬರುವಾಗ ಇರುವಂಥ ಒಂದು ಮಾತು ಏನಂತ ಹೇಳಿದ್ರೆ, ನೀವು ಕ್ಷಮಿಸಿರಿ. ನನ್ನ ಪ್ರಿಯ ಸ್ನೇಹಿತರೆ, ಈ ನೂತನ ವರ್ಷದಲ್ಲಿ ಕಾಲಿಡುವಾಗ ನಾವು ಯಾರ ಇನ್ನಷ್ಟು ಕೋಪದಿಂದ ಇದ್ದೇವೆ? ದೇವರ ವಾಕ್ಯ ಹೇಳ್ತದೆ, ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದ್ದಾನೆ ಮತ್ತು ಪ್ರೀತಿಯನ್ನು ಧರಿಸಿಕೊಳ್ಳ್ರಿ. ಎಲ್ಲ ಮಾತುಗಳನ್ನು ಆತನು ಹೇಳ್ತಾನೆ. ಹಾಗಾದರೆ ಹೀಲಿಂಗ್, ಪ್ರೇಸಿಂಗ್ ಆ್ಯಂಡ್ ಫರ್ಗಿವಿಂಗ್, ದೇವರ ಮುಂದೆ ಕ್ಷಮಾಪಣೆ ಕೇಳ್ಕೊಳ್ರಿ. ಇವತ್ತು ನಾವು ಯಾರಾದರೂ ನೋಯಿಸಿದ್ದಾರೆ, ಹೊಸ ವರ್ಷದ ಈ ಸಂದರ್ಭದಲ್ಲಿ ಯಾರಾದರೂ ದುಃಖಪಡಿಸಿದ್ದಾರೆ, ಅಥವಾ ಹೊಸ ವರ್ಷಕ್ಕೆ ಕಾಲಿಡುವುದಕ್ಕಿಂತ ಮುಂಚೆ ಯಾರ ಮನಸ್ಸಿಗೆ ನಾವು ನೋವನ್ನು ಉಂಟು ಮಾಡಿದೆ, ಅಥವಾ ದೇವರಿಗೆ ನೋವನ್ನು ಉಂಟು ಮಾಡಿದರೆ, ದೇವರೇ ನಮ್ಮನ್ನು ಕ್ಷಮಿಸು. ನಾವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸು. ನಾವು ಕರ್ತನ ಪ್ರಾರ್ಥನೆಯನ್ನು ಓದುವಾಗಲೂ ಹೇಳುವಾಗಲೂ ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಈ ಒಂದು ವಿಶೇಷವಾದಂತಹ ಎಚ್ಚರಿಕೆಯ ರಾತ್ರಿಯ ಆರಾಧನೆ, ದೇವರ ವಾಕ್ಯ ನಮ್ಮನ್ನು ಯಾವುದರ ಕಡೆಗೆ ನಡೆಸ್ತಾ ಇದೆ? ದೇವರ ಬಳಿಗೆ ಬಾ, ದೇವರಿಗೆ ಸ್ತೋತ್ರ ಹೇಳು. ಸ್ತೋತ್ರ ಎನ್ನುವಂಥದ್ದು ಬಹುಶಃ ಬೈಬಲಲ್ಲಿ ಬರುವಷ್ಟು ಸಾರಿ ಯಾವುದೇ ಪುಸ್ತಕದಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಟು ದ ಗಾಡ್, ಪ್ರೈಸ್ ಟು ದ ಲಾರ್ಡ್. ದೇವರಿಗೆ ಸ್ತೋತ್ರ ಹೇಳು. ಹಾಗಾದರೆ ನಾವು ಸಂಗೀತಗಳ ಮೂಲಕ ಸ್ತೋತ್ರ ಮಾತ್ರ ಅಲ್ಲ, ನಮ್ಮ ಜೀವನಗಳಿಂದಲೂ ದೇವರಿಗೆ ಸ್ತೋತ್ರ ಹೇಳಬೇಕು. ಅದನ್ನೇ ವಾಕ್ಯ ಭಾಗ ಹೇಳ್ತಾನೆ, ನೀವು ಗಮನಿಸಿ. 16ನೇ ವಚನ, ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ. ನೀವು ನುಡಿಯಿಂದಾಗಲಿ ನಡೆಯಿಂದಾಗಲಿ ಏನೇ ಮಾಡಿದಲೋ ಅದೆಲ್ಲವನ್ನು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ಮಾಡಿರಿ. ಆತನ ಮೂಲಕ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ ಹೇಳ್ತಾನೆ. ಅಂದರೆ ನಾವು ಸ್ತೋತ್ರ ಅಂತ ಹೇಳಿದ್ರೆ, ಹಾಡು ಹೇಳಿದ್ರೆ ಸ್ತೋತ್ರ ಅಲ್ಲ, ನಮ್ಮ ನಡತೆಯಿಂದಲೂ ದೇವರಿಗೆ ಸ್ತೋತ್ರ ಮಾಡಬೇಕು. ಅದನ್ನೇ ಹೇಳ್ತಾನೆ. ದೇವರಿಗೆ ನೀನು ಸ್ತೋತ್ರ ಮಾಡ್ತಾ ಇದ್ದೀಯಾ, ಅದನ್ನು ನೀನು ಕ್ಷಮಿಸಿ ಪ್ರೀತಿಯನ್ನು ಧರಿಸಿಕೊಳ್ಳುವಾಗ ನೀನು ದೇವರಿಗೆ ಸ್ತೋತ್ರ ಮಾಡಿದಂಥ ರೀತಿಯಲ್ಲಿ ಆಗ್ತದೆ. ದೇವರ ವಾಕ್ಯವನ್ನು ನಾನು ಮುಗಿಸ್ತೇನೆ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ 3 ಸಂಗತಿಗಳು ನಾವು ಕಲಿತುಕೊಂಡಿದ್ದೇವೆ. ಲೂಕನ ಸುವಾರ್ತೆ, ಹೀಲಿಂಗ್, ದೇವರ ನಮ್ಮನ್ನು ಸ್ವಸ್ಥ ಮಾಡಿದ್ದೀನಿ, ನನಗೆ ಸ್ತೋತ್ರ. ದಾವೀದನು ರಾಜನಾಗಿದ್ದರೂ ಆತ ನೃತ್ಯ ಮಾಡಿ ಆ ಒಂದು ವಿಶೇಷವಾದಂಥ ಮಂಜೂಷ ದೇವರ ಪ್ರಸನ್ನತೆ ಎಲ್ಲರ ಮಧ್ಯದಲ್ಲಿ ಇಳಿದು ಬಂದ ಹಾಗೆ. ಇನ್ನು 3ನೇದಾಗಿ ನಮ್ಮ ನುಡಿ ಮಾತ್ರ ಅಲ್ಲ, ನಮ್ಮ ನಡತೆಯಿಂದಲೂ ನಾವು ದೇವರನ್ನು ಸ್ತುತಿಸಬೇಕಾಗಿದೆ. ಹಾಗಾದರೆ ನಿಮ್ಮೆಲ್ಲರನ್ನ ದೇವರ ಆಶೀರ್ವಾದ ಮಾಡಲಿ. ಆತನ ಕೃಪೆಗೆ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್. ನಾವು ಕೊನೆಯದಾಗಿ ಹಾಡುವ ಸಂಗೀತದಲ್ಲಿ 240ನೇ ಸಂಗೀತದಿಂದ ಹಾಡೋಣ. ನಡೆಸನ್ನ ಯೇಸು ಕರ್ತ ಲೋಕರಣ್ಯ ಯಾತ್ರೆಯೋಳು.
ನಾವು ನೂತನ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಪ್ರಾರ್ಥನಾಪೂರ್ವಕವಾಗಿ ಪ್ರಾರ್ಥನೆಯನ್ನು ಮಾಡಿ ಈ ನೂತನ ವರ್ಷವನ್ನು ಬರಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ವಿಶೇಷವಾಗಿ 2020ನೇ ವರ್ಷದ ಕೊನೆಯ ಕ್ಷಣದಲ್ಲಿ ನಾವು ನಿಂತಿದ್ದೇವೆ. ಸ್ವಾಮಿಯಂದು ಮಂಜೂಷ ಒಂದು ಸ್ಥಳದಿಂದ ಒಂದು ಸ್ಥಳಕ್ಕೆ ಪ್ರಯಾಣಿಸಿದ ಹಾಗೆ ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಪ್ರಯಾಣಿಸಲಿ. ನೀನು ಸಮಾರ್ಯ ಮತ್ತು ಗಲಿಲಾಯದ ಮಧ್ಯದಲ್ಲಿ ಪ್ರಯಾಣಿಸಿದ ಹಾಗೆ ನಮ್ಮ ಮಧ್ಯದಲ್ಲಿಯೂ ಪ್ರಯಾಣಿಸಲಿ. ವಿಶೇಷವಾಗಿ ದೇವರೇ, ನಮ್ಮ ಸಭೆಗಾಗಿ, ನಮ್ಮ ಸಭೆಯಲ್ಲಿರುವಂಥ ಒಂದೊಂದು ಕುಟುಂಬಗಳಿಗಾಗಿ, ಇದನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರಿಗಾಗಿ ನಿನಗೆ ಸ್ತೋತ್ರ ಹೇಳ್ತೇವೆ. ಪ್ರಾರ್ಥನಾಪೂರ್ವಕವಾಗಿ ಕರ್ತನೆ ಅವರನ್ನು ನೀನು ಆಶೀರ್ವಾದ ಮಾಡು, ಒಡಂಬಡಿಸು. ಅನೇಕರು ತಮ್ಮ ಪ್ರಿಯರನ್ನು ಕಳ್ಕೊಂಡಿದ್ದಾರೆ ಸ್ವಾಮಿ. ಹೊಸ ವರ್ಷಕ್ಕೆ ಹೋಗುವಾಗ ಅವರಿಲ್ಲದಂತಹ ಸಂಕಟದಲ್ಲಿ ಹೊಸ ವರ್ಷಕ್ಕೆ ಕಾಲಿಡುವಾಗ ನಿನ್ನ ಪ್ರಸನ್ನತೆ ಅವರ ಸಂಗಡ ಇರಲಿ ಸ್ವಾಮಿ. ಅನೇಕರು ವಿವಾಹವಾಗಿದ್ದಾರೆ, ಅನೇಕರಿಗೆ ಮಕ್ಕಳ ಆಶೀರ್ವಾದ ಕೊಟ್ಟಿದೆ ಈ ವರ್ಷದಲ್ಲಿ. ಅನೇಕರು ನಮ್ಮ ಸಭೆಗೆ ಹೊಸದಾಗಿ ನಮ್ಮ ಅನ್ಯೋನ್ಯತೆಯಲ್ಲಿ ಸೇರಿಕೊಂಡಿದ್ದಾರೆ ಸ್ವಾಮಿ. ನಾವೆಲ್ಲರೂ ನಿನಗೆ ನಂಬಿಗಸ್ತರಾಗಿದ್ದು ಸಭೆಯಾಗಿ ಸಮುದಾಯವಾಗಿ ಇದನ್ನು ಪ್ರೀತಿಸಿ ಬಲಪಡಿಸುವಂತೆ ನಮ್ಮನ್ನು ನಡೆಸು ಸ್ವಾಮಿ. ನಮ್ಮ ಸಭೆಯ ಒಂದೊಂದು ಕುಟುಂಬ, ಮಕ್ಕಳು, ಯವನಸ್ಥರು, ಮಹಿಳೆಯರ ಅನ್ಯೋನ್ಯ ಕೂಟ, ಪುರುಷರ ಅನ್ಯೋನ್ಯ ಕೂಟ, ಯವನಸ್ಥರ ಕೂಟ, ಭಾನುವಾರ ಶಾಲೆ, ನಮ್ಮ ಸಭಾಪಾಲನಾ ಸಮಿತಿ ಮತ್ತು ಸಭೆಯ ಬೇರೆ ಬೇರೆ ಅಂಗಗಳು ಎಲ್ಲವನ್ನು ನಾವು ಸ್ಮರಿಸ್ತೇವೆ. ಅವರು ಮಾಡುತ್ತಿರುವಂಥ ಸೇವೆ, ಅವರು ನಡೆಸುತ್ತಿರುವಂಥ ಎಲ್ಲ ನಿನ್ನ ವಿಶೇಷವಾದಂತಹ ಸೇವೆಯನ್ನು ನೀನು ಆಶೀರ್ವದಿಸು ದೇವರೇ. ಕರ್ತನೆ, ಈ ವರ್ಷದ ಎಲ್ಲ ದಿವಸ ನಮ್ಮನ್ನು ಕಾಪಾಡಿದಿ. ಹೊಸ ವರ್ಷದಲ್ಲಿಯೂ ನಮ್ಮನ್ನು ಕಾಪಾಡು, ನಮಗೆ ಧೈರ್ಯ ಕೊಡು, ನಮ್ಮನ್ನು ಬಲಪಡಿಸು ಕರ್ತನೆ. ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿಯದೆ ಸಮಾಧಾನದ ಹೋಗು ಎನ್ನುವಂತಹ ಆ ಸಮಾಧಾನದ ಮಾತುಗಳನ್ನು ನಮಗೆ ದಯಪಾಲಿಸಿಕೊಟ್ಟು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ, ತಲೆಬಾಗಿರುವಂಥ ಪ್ರತಿಯೊಬ್ಬರು ನೀನು ಮುಟ್ಟು ದೇವರೇ. ನಿನ್ನ ಹಸ್ತಗಳು ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ, ಆಮೆನ್. ನಾವೆಲ್ಲರೊಟ್ಟಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟ ಕರ್ತನ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡೋದು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಳಿ ನಮ್ಮ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನೆರವೇರಿಸು ಸ್ವಾಮಿ, ಆಮೆನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ದೇವರ ಸ್ವಸ್ಥತೆ ಮತ್ತು ಒಬ್ಬರನ್ನೊಬ್ಬರು ಕ್ಷಮಿಸಿ ದಾವೀದನ ರೀತಿಯಲ್ಲಿ ವೃತ್ತಿ ಮಾಡುತ್ತಾ ನೂತನ ವರ್ಷಕ್ಕೆ ಕಾಲಿಡೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ, ಆಮೆನ್.